ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ? ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಮೊದಲನೇ ಪೂರ್ವಕಾಲ ಕೃತಾಂತಗಳು 19ನೇ ಅಧ್ಯಾಯ 12ನೇ ವಚನ. ನಾನು ನಿನ್ನ ಸಹಾಯಕ್ಕೆ ಬರುವೆನು, ಧೈರ್ಯದಿಂದಿರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರ ಸಹಾಯಕ್ಕಾಗಿ ಎಷ್ಟು ಜನರು ಎದುರು ನೋಡ್ತಾ ಇದ್ರು ಪ್ರಿಯರೇ. ನಿಮಗೆ ಶುಭ ವರ್ತಮಾನ. ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿಯರೇ. ನಾನು ನಿನ್ನ ಸಹಾಯಕ್ಕೆ ಬರುವೆನು, ಧೈರ್ಯದಿಂದಿರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ದೇವರ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳುವಾಗ ದೇವರು ನಮ್ಮನ್ನು ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡ್ತಾನೆ. ನಾನು ನಿಮ್ಮ ಸಹಾಯಕ್ಕೆ ಬರುವೆನು ಎಂಬುದಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಾವು ದೇವರ ಸಹಾಯಕ್ಕಾಗಿ ಯಾವ ರೀತಿಯಾಗಿ ಎದುರು ನೋಡ್ತೇವೆ ಪ್ರಿಯರೇ? ನಮ್ಮ ಕುಟುಂಬದಲ್ಲಿ ನಮಗೆ ಹಣಕಾಸು ತೊಂದರೆ ಇದೆಯಪ್ಪ, ನಮಗೆ ಹಣಕಾಸಿನ ಸಹಾಯ ಮಾಡು ತಂದಿ. ನಮ್ಮ ಕೆಲಸ ಕಾರ್ಯಗಳು ಇಲ್ಲಪ್ಪ, ನಮ್ಮ ಕೆಲಸ ಕಾರ್ಯಗಳು ಒದಗಿಸಿಕೊಡು. ನಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲಪ್ಪ, ನಮ್ಮ ಕೆಲಸ ಕಾರ್ಯದಲ್ಲಿ ಸಹಾಯ ಮಾಡು ಅಂತೇಳಿ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರ ಸಹಾಯಕ್ಕಾಗಿ ಎದುರು ನೋಡ್ತಾ ಇರ್ತೇವೆ ಪ್ರಿಯರೇ. ಅದ್ರ ಎದುರು ನೋಡುವಾಗ ದೇವರು ನಾನು ನಿಮ್ಮ ಸಹಾಯಕ್ಕಾಗಿ ಬರುವೇನು ಎಂಬುದಾಗಿ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ನಮ್ಗೆ ಸಹಾಯಕ್ಕಾಗಿ ಮುಂಜಾನೆ ಸಮಯ ಮಾತಾಡ್ತಾ ಇದಾರೆ. ಈ ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ ಎಂಬುದಾಗಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ. ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಿಮ್ಗೆ ಸಹಾಯನ ಮಾಡಿ ನಿಮ್ಮ ಕುಟುಂಬದಲ್ಲಿ ದೇವ್ರು ಬರ್ತಾ ಇದಾರೆ ಮುಂಜಾನೆ ಸಮಯ ಪ್ರಿಯರೇ. ಮತ್ತು ಧೈರ್ಯದಿಂದಿರ್ರಿ. ನಾವು ಧೈರ್ಯದಿಂದ ಇರ್ಬೇಕು ಪ್ರಿಯರೇ. ಯಾವ ನಮ್ಮ ಜೀವಿತದಲ್ಲಿ ನಮ್ಗೆ ಆಗಲ್ಲಂತ ಕೆಲಸದಲ್ಲಿ, ನಮ್ಗೆ ಆಗಲ್ಲಂತ ಒಂದು ಕಾರ್ಯಗಳಲ್ಲಿ ನಾವು ಭಯ ಪಡುವಾಗ ದೇವರು ನಾನು ನಿಮ್ ಸಹಾಯಕ್ಕಾಗಿ ಬರ್ತಾ ಇದ್ದೀನಿ, ನೀವು ಧೈರ್ಯದಿಂದಿರಿ. ಯಾವ ವಿಷಯದಲ್ಲಿ ನೀವು ಸಂಶಯ ಪಡದೆ, ನೀವು ಚಿಂತಿಸಂಗೆ, ಭಯ ಪಡಲ್ಲಂಗೆ, ನೀವು ಯಾವ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಧೈರ್ಯದಿಂದಿರಿ. ನಾನು ಮುಂಜಾನೆ ನಿಮ್ಗೆ ಸಹಾಯಕ್ಕಾಗಿ ಬರ್ತಾ ಇದ್ದೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಪ್ರಿಯ. ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಪ್ರಿಯ. ಯಾವ್ಯಾವ ವಿಷಯದಲ್ಲಿ ನೀವು ಚಿಂತಿಸ್ತಾ ಇದ್ರು, ಯಾವ ವಿಷಯದಲ್ಲಿ ನೀವು ಭಯ ಪಡ್ತೀರಿ, ನೀವು ಆತ್ಮಿಕ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ನಿಮ್ಮ ಅನಾರೋಗ್ಯ ಸ್ಥಿತಿಯಲ್ಲಿ, ನಿಮ್ಮ ಪರ್ಸನಲ್ ವಿಷಯದಲ್ಲಿ, ನೀವು ಯಾವ ವಿಷಯದಲ್ಲಿ ನೀವು ದೇವ್ರ ವಿಷಯಕ್ಕಾಗಿ ನೀವು ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಿಮಗೆ ಸಹಾಯಕ್ಕಾಗಿ ಬರುವಂತರಾಗಿದ್ರೆ ಪ್ರಿಯರೇ. ಮತ್ತು ಇಸ್ರಾಯೇಲ್ ಜನರು ಮತ್ತು ಭಯ ಪಡುವಾಗ, ಅಮೇಲಿಕರು ಬಂದು ಅವ್ರಿಗೆ ಹಿಂಬಾಲಿಸುವಾಗ ದೇವರು ವಾಗ್ದಾನ ಮಾಡಿದಂತ ದೇವರು, ಅವ್ರಿಗೆ ಧೈರ್ಯ ಪಡಿಸಿದಂತ ದೇವರು, ಅವ್ರ ಸಹಾಯ ಮಾಡಿದಂತ ದೇವರು ಈ ಮುಂಜಾನೆ ಸಮಯ ನಿಮ್ಮನ್ನು ದೇವ್ರ ಸಹಾಯಕನಾಗಿ ಬರುವಾಗ ನಾವು ಧೈರ್ಯದಲ್ಲಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ನಿಮ್ಮನ್ನು ಸಹಾಯ ಮಾಡುವಂತರಾಗಿದ್ದಾರೆ ಪ್ರಿಯರೇ. ನಿಮ್ಮ ಧೈರ್ಯ ಪಡಿಸುವಂತರಾಗಿದ್ದಾರೆ, ನಿಮ್ಮನ್ನು ಸಹಾಯ ಮಾಡುವಂತ ನಿಮ್ಮ ರಕ್ಷಕ, ನಿಮ್ಮನ್ನು ಒಡೆಯನು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬ ದೇವರು ಅದ್ಭುತ ರೀತಿಯಾಗಿ ಆತನ ಆಶೀರ್ವದಿಸಿ ಬಲಪಡಿಸಿ ನಿಮ್ಮನ್ನು ಕಾಯ್ದು ಕಾಪಾಡಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ತಂದಿ ನೀವು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರು ನೀವಾಗಿರು ಪ್ರಭಾ. ಎಷ್ಟು ಜನರು ಸಹಾಯಕ್ಕಾಗಿ ಎದುರು ನೋಡುವಾಗ ಪಾಪ ತಂದಿ ಪ್ರತಿಯೊಬ್ಬರಿಗೆ ನೀವು ನಾನು ನಿಮ್ಗೆ ಸಹಾಯಕನಾಗಿ ಬರ್ತಾ ಇದ್ದೆ, ನೀವು ಧೈರ್ಯದಿಂದಿರಿ ಎಂಬುದಾಗಿ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ರಿ ಪ್ರಭಾ. ತಂದಿ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಯಾವ ವಿಷಯದಲ್ಲಿ ಪ್ರಭಾ ನಿನಗೆ ಎದುರು ನೋಡುವಾಗ ಸಹಾಯಕ್ಕಾಗಿ ತಂದಿ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಧೈರ್ಯ ಪಡಿಸಿ ಅವ್ರಿಗೆ ನೀವು ಆಧಾರ ನೀಡಿ ಅವ್ರ ಕುಟುಂಬದಲ್ಲಿ ತಂದಿ ಈ ವಾಗ್ದಾನ ಮೂಲಕವಾಗಿ ತಂದಿ ನೀವು ಧೈರ್ಯ ಪಡಿಸಿ ಅವ್ರಿಗೆ ಸಹಾಯಕನಾಗಿದ್ದು ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸಿರಪ್ಪ ತಂದೆ ದೇವರು. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರು ಯಾವ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ರೋಗ ವಿಷಯದಲ್ಲಿ, ಕುಟುಂಬ ಸಮಸ್ಯೆ, ಪ್ರತಿಯೊಂದು ವ್ಯಾಧಿಗಳಿಂದ ಪ್ರಭಾ ಇವರು ನರಳುವಾಗ ಯಾವ ವಿಷಯದಲ್ಲಿ ಅವ್ರ ಸಹಾಯಕ್ಕಾಗಿ ಎದುರು ನೋಡುವಾಗ ತಂದಿ ಪ್ರತಿಯೊಂದು ವಿಷಯದಲ್ಲಿ ನೀವು ಅವ್ರಿಗೆ ಸಹಾಯ ಮಾಡಿ ನೀವೇ ಅವ್ರಿಗೆ ಆಶಿಸು ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಪ್ರಿಯರೇ. ಮತ್ತು ಶೇರ್ ಮಾಡುವುದರಿಂದ ನಿಮ್ಮನ್ನು ನಿಮ್ಮ ಕುಟುಂಬದ ದೇವರನ್ನು ಹೆಚ್ಚಾಗಿ
ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರೇಮ ಮತ್ತು ಕಲ್ವೇರಿ ವಾಗ್ದಾನ ಪ್ರೇರಣೆ ಮಿನಿಸ್ಟ್ರಿ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರಾರ್ಥನೆ ರಿಕ್ವೆಸ್ಟ್ ಕಮೆಂಟ್ಗಳ ಮೂಲಕವಾಗಿ ತಿಳಿಸ್ರಿ. ನಿಮ್ಮನ್ನು ನಿಮ್ಮ ಕುಟುಂಬ ಸಲುವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತ